ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ನನಗೇನು ಹೇಳಿಲ್ಲ. ಈಗ ನಾಳೆ ಪಕ್ಷದಲ್ಲಿ ಹಂಗೆ ಇರುತ್ತೆ, ಏನು ಹೇಳಿಲ್ಲ ಏನು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಅವ್ರ ಕೆಲಸಗಳು ಅವ್ರ ತೊಂದರೆಗಳಿದ್ದಾಗ ಅವಾಗ ಏನು ಹೇಳಿಲ್ಲಪ್ಪ ಇವಾಗ ಏನಕ್ಕೆ ಹೇಳಕ್ಕಾಗಲ್ಲ ಅಂತ ಹೇಳ್ತಾರೆ. ಅದನ್ನ ತಿಳ್ಕೊಳ್ತಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಏನು ಅಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ತಂದಾಗಿಂದ ದೇಶಕ್ಕೆ ಲ್ಯಾಂಡ್ ಲೈನ್ ಫೋನ್ ತಂದಿರೋದು ನಮ್ಮ ಕಾಂಗ್ರೆಸ್ ಗ್ಯಾರಂಟಿ. ಲ್ಯಾಂಡ್ ಲೈನ್ ಫೋನ್ ತಂದಿರೋದ್ರಿಂದ, ಟಿವಿ ತಂದಿರೋದ್ರಿಂದ, ಇಂಟರ್ನೆಟ್ ತಂದಿರೋದ್ರಿಂದ, HL ಫ್ಯಾಕ್ಟ್ರಿ, DHL ಫ್ಯಾಕ್ಟ್ರಿ, NGM ಫ್ಯಾಕ್ಟ್ರಿ, ITI ಫ್ಯಾಕ್ಟ್ರಿ, ಮೈಸೂರು ಸೋಪು, ಇಂಥದ್ದೆಲ್ಲ ನಮ್ಮ ಮೈಸೂರು ಮಹಾರಾಜ ಮಾಡಿದ್ದಾದ್ಮೇಲೆ ಏನಾದರೂ ಮಾಡಿರುವಂಥ ಚರಿತ್ರೆ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಚರಿತ್ರೆ. ಈ ದೇಶದಲ್ಲಿ ಬ್ರಿಟಿಷರು ಅವ್ರು ನಮ್ಮನ್ನು ಬಿಟ್ಟು ಹೊರಡಬೇಕಂದ್ರೆ 14,000 ಕಿಲೋಮೀಟರ್ ರೈಲ್ವೆ ಲೈನ್ ಬಿಟ್ಟು ಇವತ್ತು ಎಷ್ಟು ಸಾವಿರ 1,00,000 ಕಿಲೋಮೀಟರ್ ಮೇಲೆ ಹೋಗಿದೆ. ಅದು ಯಾರು ಮಾಡಿದ್ರು? ಕಾಂಗ್ರೆಸ್ ಪಕ್ಷನೇ ಮಾಡಿದ್ರು. ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರ್ಬೋದು, ಅಷ್ಟೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರ್ಬೋದು. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಅನೇಕವಾದಂಥ ಕೊಡುಗೆಗಳನ್ನು ಕೊಟ್ಟಿರೋದು ಬಿಟ್ಟರೆ ದೇಶಕ್ಕಾಗಿ ಪ್ರಾಣ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಪಕ್ಷನೇ. ಗೊತ್ತಾ ಇಲ್ವಾ? ರಾಜೀವ್ ಗಾಂಧಿ ಅವರು ಪ್ರಾಣ ಬಿಟ್ರ, ಇಂದಿರಾ ಗಾಂಧಿ ಅವರು ಪ್ರಾಣ ಬಿಟ್ರ, ಎಷ್ಟು ಜನ ಮಹಾತ್ಮ ಗಾಂಧಿಯವರು, ಮಹಾತ್ಮ ಗಾಂಧಿ ಅವರು ದೊಡ್ಡವರು, ಅವ್ರ ಬಗ್ಗೆ ನಾವು ಮಾತಾಡಬಹುದು. ಅವರು ನಮಗೆ ತುಂಬಾ ಇದು ಅವರು, ಯಾಕಂದ್ರೆ ಈ ದೇಶವನ್ನ ಕಾಪಾಡ್ಕೊಂಡು ಬಂದಿದ್ದವರು. ಇವತ್ತು ನಾವು ಪಕ್ಷಕ್ಕೆ ಮಹಾತ್ಮ ಗಾಂಧಿಯವರನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಸೇರಿಸ್ಕೋಬಾರ್ದು. ಅವರು ನಮ್ಮ ರತ್ನಗಳು, ನಮ್ಮೇಲೆ ಡೈಮಂಡ್ಸ್, ಅವರೆಲ್ಲ ಡೈಮಂಡ್ ರಕ್ತದಲ್ಲಿ ಇಟ್ಕೋಬೇಕು. ಅವರೆಲ್ಲ ಡೈಮಂಡ್ಸ್ ನಮಗೆ. ಆ ರೀತಿ ಅನೇಕ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಇವತ್ತು ನಮ್ಮ ಎಲೆಕ್ಷನ್ 2023 ಎಲೆಕ್ಷನ್ ನಡೀಬೇಕಂದ್ರೆ ಅಭಿಷೇಕ್ ದಸರ್ ಅವರು ಬಂದರು, ಕೋಲಾರಕ್ಕೆ ಬಂದರು, ನಾಗನಾಥ್ ಸೋಮಣ್ಣ ಅವ್ರ ಮನೆಗೆ ಬಂದರು. ನನಗೇನಂದ್ರೆ ನೀನು ಗೆಲ್ಲೋದು ಗ್ಯಾರಂಟಿ ಇಲ್ಲ, ಸ್ವಲ್ಪ ಕಷ್ಟ ಇದೆ ಅಂದರೆ ಸ್ಟಾರ್ಟಿಂಗ್ ಆಯಿತು ಅಂದರೆ ನಾಮಿನೇಷನ್ಸ್ ಆಯಿತು 4-5 ದಿವಸ ಆದಮೇಲೆ ನೀನು ಗೆಲ್ಲೋದು ಗ್ಯಾರಂಟಿ ಇಲ್ಲ, ನೀನು ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. ಆದರೆ ಮುಳಬಾಗ ಆದಿನಾರಾಯಣ ಅವರು ಗೆಲ್ತಾರೆ ಅಂತ ಹೇಳಿದೆ. ಆದಿನಾರಾಯಣ ಅವರು ಗೆಲ್ತಾರೆ ಸರ್. ನೀವು ಸೋಲ್ಡ್ ಕೋಲಾರ ನಾಗನಾಥ್ ಸೋಮಣ್ಣ ಸೌಸ್ after election nomination completed for 3-4 days. That time you come and meet me. Kolar is a one day before. Yes, one day before. Kolar is a big to please take it in a serious election. Is Mulbagal candidate Adinarayana, I think he'll win. At just 8,000 6,000 votes his balance is there. I will send to some funds, then we'll buy that. ಅಂತ ಹೇಳಿದ್ರು. ಅವಾಗ ಏನೋ ಒಂದು 5,000 ಕೊಟ್ಟರು, ಆಯ್ತಾ? ಹೇಳಿದ್ರು. ಆದ್ರೆ 100% ಅಭಿಷೇಕ್ ದಸರ್ ಹೇಳಿದ್ದು ನಿಜ. ಅವ್ರು ಹೇಳಿದ್ದು ನಿಜ, 100% ನಿಜ, ಸುಳ್ಳಲ್ಲ. ಅವ್ರ ರಿಪೋರ್ಟ್ ಸುಳ್ಳಲ್ಲ. ಆದ್ರೆ ಅದನ್ನ ಉಲ್ಟಾ ಮಾಡಿದ್ದಾರೆ ಅಂದ್ರೆ ನಮ್ಮ ನಾಯಕರಿಗೆ ಉಲ್ಟಾ ಮಾಡಿದ್ದಾರೆ. ಎಲ್ಲರೂ ನಮ್ಮ ನಾಯಕರು ಎಬ್ಬಿ ಹತ್ರ ಕೆಲವರು, 4 ರೋಡಲ್ಲಿ ಕೆಲವರು, ಗುಟ್ಟಲ್ಲಿ ಕಡೆ ಕೆಲವರು, ತಂಬಳ್ಳಿ ಕಡೆ ಕೆಲವರು, ಅಗ್ರಂ ಫಾರೆಸ್ಟ್ ಕಡೆ ಕೆಲವರು, ಈ ತರ ಹೋಗ್ಬಿಡ್ತು. ಏನ್ ಮಾಡಕ್ಕಾಗಲ್ಲ, ಎಲ್ಲರೂ ಪಾರ್ಟಿ ಮಾಡಿ. ದಯವಿಟ್ಟು ನಾವು ಹೇಳೋದಿಷ್ಟೇ, ನಾನು 2019 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಮಾಡಿ ಎಲ್ಲರಿಗೂ ಗೊತ್ತು. ನಾನು ಏನೇ ಮಾಡಿದ್ರು ನಾನು ಓಪನ್ ಹೇಳ್ತೀನಿ, ನಾನು ಅಷ್ಟೇ, ನನಗೆ ಇದೇನಿಲ್ಲ. ಆದರೆ ಅವ್ರ ಕಡೆಯಿಂದ ನಮ್ಮ ಜಿಲ್ಲೆಗೂ ಒಳ್ಳೇದಾಗಿಲ್ಲ, ನನಗೂ ಒಳ್ಳೇದಾಗಿಲ್ಲ, ನನಗೂ ಬೇಡ ಮಾಡಿದ್ದ ಲೀಡರ್ಗೂ ಯಾರಿಗೂ ಒಳ್ಳೇದಾಗಿಲ್ಲ. ಯಾಕಂದ್ರೆ ಆಯ್ತು ಅಂತ ಒಬ್ಬರಲ್ಲ ಯಾರಿಗೂ ಇಲ್ಲ. ಆದರೆ ಯಾರಾದರೂ ಒಂದು ಮನುಷ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಯಾರಾದ್ರೂ ಮುಗಿಸುವಂತ ಒಂದು ಪಕ್ಷ ಇದೆ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಒಂದು ಮಾತ್ರ. ಕಾಂಗ್ರೆಸ್ ಪಕ್ಷ ಒಂದು ಮಾತ್ರ. ಅದರಿಂದ ಏನೇ ವ್ಯತ್ಯಾಸಗಳಿದ್ರು ಆ ವ್ಯತ್ಯಾಸಗಳನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು. ಸರಿಪಡಿಸ್ಕೊಂಡು ಹೋಗೋದೇ ನಮ್ಮ ಪದ್ಧತಿ. ಖಂಡಿತವಾಗ್ಲೂ ಸರಿಪಡಿಸ್ಕೊಂಡು ಹೋಗ್ಬೇಕು. ಕೆಲವೊಂದು ಸಂದರ್ಭದಲ್ಲಿ ಕೆಲವನ್ನ ಓನಾಗಿ ಡಿಸಿಷನ್ ತಗೊಳ್ಳೋಕ್ಕಾಗುತ್ತೆ. ಮೊನ್ನೆ ನಾನು ವಿಡಿಯೋದಲ್ಲಿ ನೋಡಿದೆ, ಯಾವುದೋ ನೀವು ಈ ಗ್ಯಾರಂಟಿ ವಿಚಾರಗಳಲ್ಲಿ ಹೇಳಿದ್ದಾರೆ, ಮಾಡಿದ್ದಾರೆ ಯಾರು ಅಂತ. 100% ಹೇಳ್ತೀನಿ, ನನಗೂ ಗೊತ್ತಿಲ್ಲ ಅದು ಮಾಡಿರೋದು. ಆದರೆ ಅದನ್ನು ತೀರ್ಮಾನ ಮಾಡುವಂತ ಅಧಿಕಾರ ಆದಿನಾರಾಯಣವರಿಗೆ ಅವ್ರು ಮಾಡ್ಬೋದು, ಮಾಡುವಂತ ಶಿಕ್ಷೆ ಮಾಡ್ಬೋದು. ಅದನ್ನು ತಪ್ಪನ್ನಕ್ಕಾಗೋದಿಲ್ಲ. ಎಲ್ಲವನ್ನೂ ಎಲ್ಲರೂ ಹೇಳೇ ಮಾಡಬೇಕು ಅಂತ ಹೇಳಿ ಅವರು ಕೆಲವೊಂದು ಮಾಡಬೇಕಾಗ್ತದೆ. ಅದನ್ನು ನಾವು ತಪ್ಪನ್ನಕ್ಕಾಗೋದಿಲ್ಲ. ಅದನ್ನ ನಾವು ತಪ್ಪು ಅಂತ ತಿಳ್ಕೊಂಡ್ರೆ ಚೆನ್ನಾಗೂ ಇರೋದಿಲ್ಲ. ಅದನ್ನ ನಾವೇನ್ ಮಾಡಬೇಕು, ಆ ಉದ್ದೇಶದಲ್ಲಿ ಏನೋ ಮಾಡಿದ್ದಾರೆ, ಏನೋ ಇದೆ, ಅಲ್ಲಿ ತಪ್ಪುಗಳಾದಾಗ ನಾವು ಮಾತಾಡ್ಬೋದು. ಅದರಿಂದ ಪಕ್ಷದ ವಿಚಾರ ಬಂದಾಗ ಈ ಗಲಾಟೆ ಮಾಡ್ಕೊಳ್ಳೋದು, ಕೂಗಾಕೊಳ್ಳೋದು, ಇದೆಲ್ಲ ಪದ್ಧತಿಗಳೆಲ್ಲ, ಇದೆಂತ ಸಿದ್ಧಾಂತಗಳಲ್ಲ. ಕಾಂಗ್ರೆಸ್ ಪಕ್ಷದ ಪವರ್ ಹೆಂಗಿದೆ ಅಂತ ಹೇಳಿದ್ರೆ, ಯಾರಾದ್ರೂ ಮಾಡಿದಾಗ ಪಕ್ಷದಿಂದ ಅವ್ರು ಕಿತ್ತಾಕುವಂತ ಪವರು ಇದೆ. ಕಿತ್ತಾಕ್ಬೋದು. ಇದೆಲ್ಲ ನೀವು ಯೋಚನೆ ಮಾಡ್ಕೊಂಡಿದ್ವಿ. ಪಕ್ಷವನ್ನು ಕಟ್ಟಿ ಈಗ ನಾವೇನ್ ಮಾಡಿದ್ವಿ,
DCC ಬ್ಯಾಂಕಲ್ಲಿ ಸೋತ್ವಿ, ಕರೆಕ್ಟಾ? ಏನಪ್ಪ, DCC ಬ್ಯಾಂಕಲ್ಲಿ ಮುಲ್ಬಾಗ್ಲಿಂದ 2 ಕಂಟೆಸ್ಟ್ ಮಾಡಿದ್ರು. ಒಂದು ಸರ್ವಗೌಡರು ಕಂಟೆಸ್ಟ್ ಮಾಡಿದ್ರು, ಒಂದು ನಾನು ಕಂಟೆಸ್ಟ್ ಮಾಡಿದ್ದೆ. ನಾನು ಇನಾಮಿನೇಟ್ ಸಾಯಿಸಿದ್ದು EAPS 9 ಓಟ್ ಇದ್ದಿದ್ದು ನಾನು ಇನಾಮಿನೇಟ್ ಇದ್ದೆ. ಅವರು ಸೋತರು, ಒಂದೇ ಓಟಲ್ಲಿ ಸೋತರು. ತಿರ್ಗಾ ಏನು ಮಾಡಿದ್ವಿ, ಡೈರಿ ಮಾಡಿದ್ವಿ. ಡೈರಿಗಾಗ ಸೋತರು. ಡೈರಿಗಾದಾಗ 100% ಸೋಲುವಂಥ ಕ್ಯಾಂಡಿಡೇಟ್ ಎಲ್ಲ ಗೆಲ್ತಾ ಇದ್ರು. ಅದರಲ್ಲೂ ನಮ್ಮೂರು ಕೆಲವರು ಕೈವಾಡ ಇದೆ. ಆ ಕೈವಾಡದಿಂದ ಸೋತಿದ್ದಾರೆ. ಪರವಾಗಿಲ್ಲ, ಸಂತೋಷ. ಸೋಲು ಗೆಲುವಿದ್ದೇ ಇರುತ್ತೆ, ಅದೇನು ಕಾಮನ್ ಆಗಿರುತ್ತೆ. ಸೋಲು ಗೆಲುವು ಕಾಮನ್ ಆಗಿರ್ತದೆ. ಆದರೆ ಇನ್ನು ಮೇಲೆ ಅದು ಗುಲ್ಬರ್ಗ ತಾಲೂಕಲ್ಲಿ ಪಾರ್ಟಿ ಕಟ್ಟಬೇಕಾಗಿಲ್ಲ. ಕಟ್ಟಿರೋದನ್ನು ಉಳಿಸ್ಕೊಟ್ರೆ ಸರ್, ಕಟ್ಟಿರೋದನ್ನು ಉಳಿಸ್ಕೊಟ್ರೆ ಸರ್. ಎಕ್ಸ್ಟ್ರಾ ಏನು ಮಾಡಬೇಕಾಗಿಲ್ಲ. 2000 ನಾವು ಎಷ್ಟು 21, 22 ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಬಂದಿದೆ. ಯಾವಾಗ ಅದು ಗ್ರಾಮ ಪಂಚಾಯತ್ ಎಲ್ಲರೂ ಸೇರಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಮಾಡಿ ನಾವು ಇಂಡಿಪೆಂಡೆಂಟ್ ಆಗಿ ಮಾಡಬೇಕಂತ ನಾವು BJP ಮಾಡಿದ್ದೇವೆ. ಸಪೋರ್ಟ್ ಇಂಡಿಪೆಂಡೆಂಟ್ 24 ಪಂಚಾಯತಿ ಅಧ್ಯಕ್ಷರು ಕೊಟ್ಟರು ಇಂಡಿಪೆಂಡೆಂಟ್ ಆಗಿ. 24 ಏನು ಅಕ್ಷರ ಮಾಡ್ಕೋ ಇಲ್ವಾ? ಏನಪ್ಪ ಸರ್ವಗೌಡ ರಾಜನ ಮಾಡ್ಕೋ ಇಲ್ಲ? ಏನ 24 ಪಂಚಾಯತಿ ಮಾಡಿ 22 ಚೇರ್ಮನ್, 2 ಎಕ್ಸ್ಟ್ರಾ ವೈಸ್ ಪ್ರೆಸಿಡೆಂಟ್ ಕ್ಯಾಟಗರೀಸ್ ಅಲ್ಲಿ ಹೋಯ್ತು. ಯಾಕೆ ಗೆಲ್ಲಕ್ಕಾಗಿಲ್ವ? ಇಂಡಿಪೆಂಡೆಂಟ್ ಆಗಿ ಮುನ್ಸಿಪಾಲಿಟಿ ಮಾಡಿಕೊಂಡಿಲ್ವಾ? ಯಾಕೆ 6 ಜಿಲ್ಲಾ ಪಂಚಾಯತಿಗೆ ಇದ್ದೀವಿ ನಾವು? ಇಷ್ಟೆಲ್ಲ ಮಾಡಿಲ್ವ ನಾವು? ಎಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ, ಇಲ್ಲ ಅಂತ ನೀವು ಅನ್ಕೋಬೇಡ್ರಿ, ಗಟ್ಟಿಯಾಗಿದೆ. ಅದನ್ನು ಕಾಪಾಡ್ಕೊಂಡ್ರೆ ಸಾಕು, ಅದನ್ನು ಕಾಪಾಡ್ಕೊಂಡ್ರೆ ಸಾಕು. ಖಂಡಿತವಾಗ್ಲೂ ನಾಮಿನೀಸ್ ನಾವೇನು ಕೊಟ್ಟಿದ್ವಿ ಇವತ್ತು, ನೀಲಕಂಠ ನಾವು ಅಮ್ಮನ ನಾವು ತೀರ್ಮಾನ ಮಾಡಿ ಏನು ಕೊಟ್ಟಿದ್ರು ಅವತ್ತು ನಾಮಿನಿಗಳು, ಆ ನಾಮಿನಿಗಳು ಇನ್ನೂ ಯಾವುದೋ ಆಗಿಲ್ಲ. ಬಂದು ಕೆಲವೊಂದು ಅಕಸ್ಮಾತ್ ಮಾತ್ರ ಆಯಿತು. ಅದನ್ನು ಇಷ್ಟೊತ್ತು ಆಗ್ಬೇಕಾಗಿತ್ತು. ಏನು ಮಾಡಿದೆ, ನಿಮ್ದಾಗಿ ನಮ್ದೇ ಆಗಿಲ್ಲ, ಕೋಲಾರದೇ ಆಗಲ್ಲ. ಇನ್ನು ಕೋಲಾರದೇ ಆಗಿಲ್ಲ ಅಂತಂದ್ರೆ ಪಾರ್ಟಿನಲ್ಲಿ ಏನೋ ಡಿಸ್ಕಷನ್ ಇಟ್ಕೊಂಡ್ಬಿಟ್ಟವ್ರೆ. ಅದರಿಂದ ಅದನ್ನ ಕೂಡಲೇ ಅದನ್ನೆಲ್ಲ ಮಾಡಿದ್ವಿ. ಎಲ್ಲ ನಮ್ಮ ಪಾರ್ಟಿ ಲೀಡರ್ಸ್ಗೆ ನಾಮಿನೀಸ್ ಎಲ್ರಿಗೂ ಯೂಸ್ ಆಗಲಿ ಅಂತ ಖಂಡಿತವಾಗ್ಲೂ ಅದನ್ನ ನಾವೇ ಫಾಲೋ ಅಪ್ ಮಾಡಿ ಮಾಡಿಸ್ತೀವಿ. ಅದೇನು ಡೌಟ್ ಏನಿಲ್ಲ. ಮುನ್ಸೂಚನೆ ಘಟನೆ, ಆ ಮುನ್ಸೂಚನೆ ಘಟನೆಗಳೆಲ್ಲ ನಾವು ತುಂಬಿದಾಗ ನಾವು ಕಾರ್ಯಕರ್ತರಿಗೆ ಒಂದು ನಾವು ಗುರುತಿಸಿದಂಗೆ ಆಗುತ್ತೆ. 2 ವರ್ಷ ಆಯಿತು. ಈಗ ನಮ್ಮ ಸರ್ಕಾರ ಬಂದಾಗಲೇ ನಾವು ಕಾರ್ಯಕರ್ತರನ್ನು ಗುರುತಿಸಲಿಲ್ಲ ಅಂದ್ರೆ ನಾವು ಇನ್ನ ಯಾವಾಗ ಗುರುತಿಸ್ತೀವಂತ ನಾವು ಕ್ವಶನ್ ಮಾರ್ಕ್ ಹಾಕೋಬೇಕಾಗುತ್ತೆ. ದಯವಿಟ್ಟು ಖಂಡಿತ ಭಾವಿಸಬೇಡಿ. ನೀವು ದಯವಿಟ್ಟು ಈ ಮುನ್ಸೂಚನೆ ಘಟನೆಗಳು ನಾಲ್ಕು ನಿರ್ದೇಶಕಗಳನ್ನ ನಾವು ಬೇಗ ಒಂದು 15 ದಿವಸದಲ್ಲಿ ಇಲ್ಲ 1 ತಿಂಗಳಲ್ಲಿ ಬೇಗ ತುಂಬಿಸಿ ನಾವು ಇಲ್ಲಿ ಪಕ್ಷದ ಸಂಘಟನೆಗೆ ನಮಗೆ ಸಪೋರ್ಟ್ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನ ಒತ್ತಾಯಿಸ್ತಾ ಇದ್ದೀನಿ ಮತ್ತು ಬೇಡ್ಕೊಳ್ತಾ ಇದ್ದೀನಿ. 2 ವರ್ಷ ಹಾಗೆ ನಮಗೆ ಮಂಜಣ್ಣ ಎಲ್ಲ ರೀತಿಯೂ ಸಹಕಾರ ಇದೆ, ನಾನು ಇಲ್ಲ ಅಂತಲ್ಲ, ನನಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದಾದ್ರೂ ಸರ್ಕಾರದ ನೌಕರರು ಟ್ರಾನ್ಸ್ಫರ್ ವಿಷಯದಲ್ಲಿ MP ಎಲೆಕ್ಷನ್ವರೆಗೂ ನನಗೆ ಕರೆಕ್ಟಾಗಿ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರು ಸರ್ಕಾರದಲ್ಲಿ. MP ಎಲೆಕ್ಷನ್ ಆದ್ಮೇಲೆ ನಾನು ಕೊಟ್ಟಿರೋ ಲೆಟರ್ ಒಂದು ಅರ್ಥ ಇಲ್ಲ, ಎಲ್ಲರಿಗೂ ಗಮನಿಸ್ಕೋಬೇಕು. ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ಸುಮ್ಮನೆ ನನ್ನ ಮೇಲೆ ನೀವು ನಿಮ್ಮ ಗಮನಕ್ಕೆ ಬಂದಿಲ್ವಾ ಅಂತ ನನಗೆ ನನಗೆ ಕ್ವಶನ್ ಕೇಳ್ತಾರೆ. MP ಎಲೆಕ್ಷನ್ ಆದ್ಮೇಲೆ ನನ್ನ ಗಮನಕ್ಕೆ ಯಾವುದೇ ಬಂದಿಲ್ಲ. ಅದು ಯಾವ ಕಡೆಯಿಂದ ಬರ್ತಾರೋ ನನಗೆ ಗೊತ್ತಿಲ್ಲ. ನೇರವಾಗಿ ಮಿನಿಸ್ಟ್ರಿ ಕಡೆಯಿಂದ ಇಲ್ಲ CM ಆಫೀಸ್ನಿಂದ ಬಂದು ಇಲ್ಲಿ ನನಗೆ ಬೊಕ್ಕೆ ಕೊಡಕ್ಕೆ ಬರ್ತಾರೆ. ಅಷ್ಟು ಬಿಟ್ಟರೆ ನನ್ನ ಮುಖಾಂತರ ಯಾವುದು MP ಎಲೆಕ್ಷನ್ ಆದ್ಮೇಲೆ ನನ್ನ ಮುಖಾಂತರ ಯಾವ ಸರ್ಕಾರ ನೌಕರರು ಕೂಡ ನನಗೆ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಅದನ್ನು ಎಲ್ಲರೂ ಗೊತ್ತಾಗಲಿ, ನಿಮ್ಮ ಮುಂದೆ ಗೊತ್ತಾಗಲಿ. ಅದರಿಂದ ದಯವಿಟ್ಟು ನಾನು ನಿಮ್ಮೆಲ್ಲರ ಮುಂದೆ ನಾನು ಬೇಡ್ಕೊಳ್ತಾ ಇದ್ದೀನಿ, ಪಕ್ಷದ ಸಂಘಟನೆ ಮಾಡಬೇಕಾದ್ರೆ ನನಗೆ ಪೂರ್ತಿ ಸ್ವಲ್ಪ ಜವಾಬ್ದಾರಿ ಕೊಡಬೇಕು. ಸರ್ಕಾರದಿಂದ ಸ್ವಲ್ಪ ನನಗೆ ಸಪೋರ್ಟ್ ಮಾಡಬೇಕು. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ರಿಂದ ಸಪೋರ್ಟ್ ಮಾಡಬೇಕು. ನಮ್ಮ ಎಲ್ಲ ಪಕ್ಷದ ಸಂಘಟನೆಗೆ ಈಗ ಖಾಲಿ ಇರುವ ಎಲ್ಲ ನಾಮಿನೇಟ್ ಪೋಸ್ಟ್ಗಳು ಮತ್ತು ಮುನ್ಸೂಚನೆ ಘಟನೆಗಳನ್ನು ಭರ್ತಿ ಮಾಡಿ ಪಕ್ಷದ ಸಂಘಟನೆಗೆ ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕಂತ ತಮ್ಮೆಲ್ಲರ ಪರವಾಗಿ ಹೇಳ್ಕೊಳ್ತಾ ನನ್ನ ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಮನಸ್ಸುತ್ತಾ ನಾನು ಮಾತನಾಡುತ್ತಿದ್ದೇನೆ.